ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, RSS ಈಗ ಯಾಕೋ ಹೆಚ್ಚು ಮಕ್ಕಳನ್ನ ಮಾಡಿ ಅನ್ನೋದರ ಬಗ್ಗೆ ಗಮನ ಕೊಡ್ತಾ ಇದೆ. ಈ ಸ್ವಾಮೀಜಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಕರ್ನಾಟಕದ ನಮ್ಮ ಒಬ್ಬ ಸ್ವಾಮೀಜಿ ರಾಘವೇಶ್ವರ ಭಾರತಿ ಶ್ರೀಗಳು ಯಾರು 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡಿದಾರೋ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದು ಇನ್ನೂ ನೆನಪಿನಲ್ಲಿರುವಾಗಲೇ ಈಗ ಮತ್ತೊಬ್ಬ ಸ್ವಾಮಿ ಮತ್ತೊಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 4 ಮಕ್ಕಳನ್ನ ಹೆರಿ ನೀವು, ಅದರಲ್ಲಿ ಒಂದನ್ನ RSS ಕೊಟ್ಬಿಡಿ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಈ ಸ್ವಾಮೀಜಿ ಹೇಳಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಮಧ್ಯಪ್ರದೇಶದ ಸ್ವಾಮೀಜಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಇವರು ಸ್ವಲ್ಪ ಯುವಕರನ್ನ ಸೆಳೆಯುವಂತಹ ಹಲವಾರು ಅವರ ವಿಡಿಯೋಗಳು ನಿಮಗೆ ಸೋಷಿಯಲ್ ಮೀಡಿಯಾನಲ್ಲಿ ಸಿಗ್ತವೆ. ಹಲವು ಯುವಕರು ಅವ್ರನ್ನ ಫಾಲೋ ಮಾಡ್ತಾರೆ. ವಿರಾಟ್ ಕೊಹ್ಲಿ ಇವರೆಲ್ಲ ಅವ್ರನ್ನ ಹೋಗಿ ಮೀಟ್ ಆಗಿ ಬಂದಿದ್ರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ ಸ್ವಾಮೀಜಿ ಈಗ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಏನಪ್ಪ ಅಂದರೆ, 4 ಮಕ್ಕಳನ್ನ ಹೆರಿ ಒಂದನ್ನು RSSಗೆ ಕೊಡಿ ಅನ್ನುವಂಥದ್ದು. ಅಂದರೆ ಆರತಿಗೊಂದು, ಕೀರ್ತಿಗೆ 2, ಮತ್ತೊಂದು RSSಗೆ. ಓಕೆ, ಈ 4 ಮಕ್ಕಳನ್ನ ಹೆತ್ತರದ ಖರ್ಚು ವೆಚ್ಚ ಎಲ್ಲ ಯಾರು ನೋಡ್ಕೋತಾರೆ ಅನ್ನೋದನ್ನು ಸ್ವಾಮೀಜಿ ಹೇಳಿಲ್ಲ. ಅಷ್ಟಕ್ಕೂ ಈ ಸ್ವಾಮೀಜಿಗಳಿಗೆ ಮಕ್ಕಳನ್ನ ಹೆರೋದ್ರ ಬಗ್ಗೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ RSS ಕೂಡ ಇತ್ತೀಚೆಗೆ ಹಲವು ಸಂದರ್ಭಗಳಲ್ಲಿ ಈ ಒಂದು ವಾದವನ್ನು ಮುಂದಿಟ್ಟಿತ್ತು. ಅಂದರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದು RSSನ ವಾದ. ಈ ವಾದದಲ್ಲಿ ಹುರುಳಿದೆಯೋ ಇಲ್ಲವೋ ಅನ್ನೋದು ಅಂಕಿಅಂಶಗಳಿಂದ ತಿಳಿಯುತ್ತೆ. ಆದರೆ ಈ ಅಲ್ಪಸಂಖ್ಯಾತರು ಹೆಚ್ಚಿಗೆ ಮಕ್ಕಳನ್ನು ಮಾಡ್ತಾರೆ, ಹಿಂದೂಗಳಿಗೆ ಇದರಿಂದ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅಲ್ಪಸಂಖ್ಯಾತರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ, ಅಪರಾಧ ಕೃತ್ಯಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಯಾಕಂದರೆ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಅನ್ನೋದು RSSನ ವಾದ ಮೊದಲಿನಿಂದನೂ ಕೂಡ. ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ, ಕುಟುಂಬ ಯೋಜನೆ ಬಗ್ಗೆ RSSಗೆ ಅಷ್ಟೊಂದು ಒಲವಿಲ್ಲ. ಅವ್ರು ಹೇಳೋ ಪ್ರಕಾರ ಹಿಂದೂಗಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನುವಂಥ. ಆದರೆ ಈ ವಾದ ಪ್ರಾಕ್ಟಿಕಲ್ ಆಗಿ, ಸೈಂಟಿಫಿಕ್ ಆಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವ ರೀತಿ ಸರಿ ಅನಿಸುತ್ತೋ ಅನ್ನೋದನ್ನು ಯಾವ ಸ್ವಾಮೀಜಿಗಳು ಕೂಡ ಇಲ್ಲಿವರೆಗೂ ಹೇಳಿಲ್ಲ, ಯಾವ RSS ನಾಯಕರು ಕೂಡ ಇಲ್ಲಿವರೆಗೂ ಹೇಳಿಲ್ಲ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಹಲವು ಮಾತುಗಳು ಈ ಹಿಂದೆ ಬಂದಿದ್ವು. ರಾಘವೇಶ್ವರ ಭಾರತಿ ಸ್ವಾಮೀಜಿ ಇದೇ ವಿಚಾರವನ್ನು ಇಟ್ಕೊಂಡು 2 ಮಕ್ಕಳಿಗಿಂತ ಹೆಚ್ಚಿಗೆ ಹೆತ್ತ ಹವ್ಯಕ ಜೋಡಿಗಳನ್ನು ಕರೆಸಿ ಅವರು ಸನ್ಮಾನ ಮಾಡಿದರು. ಅದು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಅನಂತಕುಮಾರ್ ಹೆಗಡೆ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು. ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ರೀತಿಯ ಹೇಳಿಕೆಗಳನ್ನು ಆವಾಗ ಕೊಡ್ತಾ ಇದ್ದಾರೆ. CT ರವಿ ಕೂಡ ಈ ರೀತಿ ಮಾತಾಡಿದರು. ಪ್ರಮೋದ್ ಮುತಾಲಿಕ್ ಕೂಡ ಈ ರೀತಿ ಮಾತಾಡಿದರು, ಹಿಂದೂಗಳು ಹೆಚ್ಚಿಗೆ ಮಕ್ಕಳು ಹೆರಬೇಕು ಅಂತ. RSS ವರಿಷ್ಠರು ಮೋಹನ್ ಭಾಗವತ್ ಈ ಹಿಂದೆ ಅವರ ರಾಷ್ಟ್ರೀಯ ಸಮಾವೇಶದಲ್ಲೂ ಕೂಡ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಈ ಸ್ವಾಮೀಜಿ ಒಂದು ಹೆಜ್ಜೆ ಮುಂದೆ ಹೋಗಿ 4 ಮಕ್ಕಳನ್ನು ಹೆರಿ ನೀವು, ಒಂದನ್ನು RSSಗೆ ಕೊಡಿ ಅನ್ನೋ ಥರ ಹೇಳಿ ಯುವಜನತೆಯಲ್ಲಿ ಕಿಚ್ಚಚ್ಚಿದ್ದಾರೆ. ಎಸ್ ವೀಕ್ಷಕರೇ, RSSನ ಅಜೆಂಡಾದಂತೆ ಹೆಚ್ಚು ಮಕ್ಕಳನ್ನು ಮಾಡಿದರೆ ಮಾತ್ರ ಸಮಸ್ಯೆಗೆ ಪರಿಹಾರ, ಅಥವಾ ಧರ್ಮ ರಕ್ಷಣೆ ಮಾಡಲಿಕ್ಕೆ ಇರುವಷ್ಟು ಮಕ್ಕಳಿಂದ ಮಾಡಲಿಕ್ಕೆ ಆಗಲ್ವಾ, ಅಥವಾ ಅಲ್ಪಸಂಖ್ಯಾತರು ಈಗ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡು ಅವರಿಗೇನಾದರೂ ಬೇರೆ ರೀತಿಯ ಕಾನೂನೇನಾದರೂ ತರಲಿಕ್ಕೆ BJP ಪ್ರಯತ್ನ ಪಡುತ್ತಾ? ಎಸ್ ವೀಕ್ಷಕರೇ, ಈಗ ಬರ್ತಾ ಇರುವಂಥ ಈ ಹೇಳಿಕೆಗಳು ಮುಂದೆ ಯಾವ ರೀತಿ ರಾಜಕೀಯ ಸ್ವರೂಪವನ್ನು ಪಡಿತಾರೆ? ಸ್ವಾಮೀಜಿಗಳು ಧಾರ್ಮಿಕ ಕೈಂಕರ್ಯಗಳನ್ನು ಬಿಟ್ಟು ಏಕೆ ಬೇರೆ ಬೇರೆ ವಿಚಾರಗಳಿಗೆ ಮೂಗು ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಯೋಚನೆ ಮಾಡಬೇಕಂತ ಸಂದರ್ಭ ಈಗ ಬಂದೊದಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.